Hi, hello everyone. Welcome back to my channel, guys. ಎಲ್ಲರೂ ಹೇಗಿದ್ದೀರಾ ಗೈಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಐ ಆಮ್ ರಿಯಲಿ ಸಾರಿ ಗೈಸ್. ಈ ವಿಡಿಯೋ ಮಾಡೋಕೆ ತುಂಬಾ ಡಿಲೇ ಮಾಡಿದೆ ಬಿಕಾಸ್ ನಮ್ಮ ಶಾಪ್ ಡೀಟೇಲ್ಸ್ ಆಗಲಿ ನಮ್ಮ ಶಾಪ್ ಬಗ್ಗೆ ತುಂಬಾ ಎನ್ಕ್ವೈರೀಸ್ ಬರ್ತಾ ಇದ್ದಿತ್ತು. ಕೇಳ್ದೆ ಏನು ಶಾಪು ಡೀಟೇಲ್ಸ್ ಹೇಳಿ, ಶಾಪ್ ವಿಡಿಯೋ ಮಾಡಿ ಅಂತ ಹೇಳಿ ಎಲ್ಲ ತುಂಬಾ ಕ್ವೆರೀಸ್ ಬರ್ತಾ ಇದ್ದಿತ್ತು. ಬಟ್ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಈ ವಿಡಿಯೋದಲ್ಲೂ ಶಾಪ್ ತೋರಿಸ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಶಾಪ್ ಡೀಟೇಲ್ಸ್, ಏನು ಶಾಪು, ಶಾಪ್ ಲೊಕೇಶನ್ ಆಗಲಿ ಎಲ್ಲದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಈ ವ್ಲಾಗ್ ಬಂದ್ಬಿಟ್ಟು ನಾನು ಮತ್ತೆ ಪಾಪು ಊರಿಗೆ ಹೋಗ್ತಾ ಇರೋದು ಗೈಸ್. ತುಂಬ ದಿನಗಳ ಹಿಂದಿನ ವ್ಲಾಗ್. ಇವಾಗ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಕ್ತು, ಸೊ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಎಡಿಟ್ ಮಾಡಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ಟೈಮೇ ಇರಲಿಲ್ಲ ಗೈಸ್. ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಇದು ಬ್ಯುಸಿ ಏನಂದರೆ ಇನ್ನು ಮುಂದಿನ ವ್ಲಾಗ್ಸ್ಗಳಲ್ಲೆಲ್ಲ ನೀವು ನೋಡ್ತೀರಾ ಏನು ಯಾಕೆ ಬ್ಯುಸಿ ಇದ್ದೆ ಅಂತ ಎಲ್ಲ. ಇನ್ನು ಮುಂದೆ ವ್ಲಾಗ್ಸ್ ಎಲ್ಲ ಹಾಕ್ತಾ ಇರ್ತೀನಿ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ ಗೈಸ್. ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ. ಇನ್ನು ಏನಂದರೆ ನಮ್ಮ ಶಾಪ್ ಬಂದ್ಬಿಟ್ಟು ಫಿಶ್ ಶಾಪ್ ಗೈಸ್. ಶಾಪ್ ನೇಮು ಸಿ ಬಾಸ್ಕೆಟ್ ಅಂತ. ಭುವನೇಶ್ವರಿ ನಗರ್ 10th ಕ್ರಾಸ್ ಬನಶಂಕರಿಯಲ್ಲಿ ಲೊಕೇಟ್ ಆಗಿದೆ. ಕರೆಕ್ಟ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ವ್ಲಾಗ್ ಬಂದ್ಬಿಟ್ಟು ನಾವು ನಮ್ಮ ಊರಿಗೆ ಫಿಶ್ ಪರ್ಚೇಸಿಗೆ ಅಂತ ಹೋಗಿದ್ದ ವ್ಲಾಗ್ ಗೈಸ್, ಕುಂದಾಪುರಕ್ಕೆ. ಅಲ್ಲಿ ಒನ್ ಡೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮಲ್ಪೆ ಮಾರ್ಕೆಟಿಗೆ ಹೋಗಬೇಕು ಫ್ರೆಶ್ ಫಿಶ್ ಎಲ್ಲ ಸಿಗಬೇಕಾದ್ರೆ. ತುಂಬ ವೆರೈಟೀಸ್ ಆಫ್ ಫಿಶಸ್ ಇದ್ದಿದ್ದು ಗೈಸ್. ತುಂಬ ಅಂದರೆ ತುಂಬ ಇದ್ದಿತ್ತು. ನಾನು ನಿಮಗೆ ತೋರಿಸ್ತೀನಿ, ಅದರ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ. ನಾನು ವಿಡಿಯೋಸ್ ಮಾಡಿದ್ದೀನಿ ಯಾವ ಥರ ಫಿಶ್ ಎಲ್ಲ ಇದ್ದಿತ್ತಂತ ಹೇಳಿ. ನೀವು ಯಾವ ಥರದ ಫಿಶು, ಏನು ಫಿಶ್ ಎಲ್ಲ ತಿಂತೀರಾ ಅಂತ ಕಮೆಂಟ್ನಲ್ಲಿ ಹೇಳಿ ಗೈಸ್. ಇದೇ ಮಲ್ಪೆ ಫಿಶ್ ಮಾರ್ಕೆಟ್ ಗೈಸ್. ಒಳಗೆ ಹೇಗಿದೆ, ಯಾವ ಥರದ ಫಿಶ್ ಎಲ್ಲ ಇದೆ ಅಂತ ತೋರಿಸ್ತೀನಿ, ಬನ್ನಿ ನೋಡುವ. ಓಕೆ ಗೈಸ್, ಎಷ್ಟು ವೆರೈಟೀಸ್ ಆಫ್ ಫಿಶಸ್ ಇತ್ತಂತ ನೋಡಿದ್ರಲ್ಲ. ನಿಮಗೆ ಯಾವುದೆಲ್ಲ ಫಿಶ್ ಇದೆ ಹೆಸರು ಗೊತ್ತುಂಟು ನಾನೀಗ ತೋರಿಸಿದ್ರಲ್ಲಿ, ಅದರದ್ದೆಲ್ಲ ಕಮೆಂಟ್ ಮಾಡಿ ಆಯಿತಾ. ನೋಡುವ ಎಷ್ಟು ಜನರಿಗೆ ಎಷ್ಟು ಫಿಶಸ್ ಹೆಸರು ಗೊತ್ತುಂಟಂತ. ಮತ್ತು ನಮಗೆ ಯಾವುದೆಲ್ಲ ಫಿಶ್ ಬೇಕಂತ ಹೇಳಿ ನೋಡಿ ತಗೊಂಡು ಪರ್ಚೇಸ್ ಎಲ್ಲ ಮಾಡಿ ಐಸ್ ಎಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆಗೆ ಹೋಗಿ ಪ್ರಾಪರ್ ಪ್ಯಾಕಿಂಗ್ ಮಾಡಬೇಕು ಬಿಕಾಸ್ ಬ್ಯಾಂಗ್ಳೂರಿಗೆ ತೊಗೊಂಡು ಬರಬೇಕಲ್ಲ. ಸೊ ಪ್ರಾಪರ್ ಪ್ಯಾಕಿಂಗ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಿದ್ರು ನನ್ನ ಹಸ್ಬೆಂಡ್ ಮತ್ತು ನನ್ನ ಮೈದ್ನ. ಸೊ ಅಲ್ಲಿಂದ ಹೊರಟ್ವಿ. ನಾವು ಹೊರಟು ಒಂದು ಕಾಫಿ ಕುಡಿದು ಚಂದ, ಬೆಳಗ್ಗೆ ಬೇಗ ಎದ್ದಿದೆ ಅಲ್ಲ, ಸೊ ಮೈಂಡ್ ಸ್ವಲ್ಪ ಫ್ರೆಶ್ ಆಗಲಿ ಅಂತ ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ ಗೈಸ್. ಪಾಪು ಹೋಗುವಾಗ ಫುಲ್ ಮಲ್ಕೊಂಡಿದ್ದಿದ್ಲು, ಅಲ್ಲಿ ಸಹ ಮಲ್ಕೊಂಡಿದ್ದಿದ್ಲು. ಪರ್ಚೇಸ್ ಆಗಿ ರಿಟರ್ನ್ ಮನೆಗೆ ಬರುವಾಗ ಎದ್ಬಿಟ್ಲು. ಅವಳಿಗೆ ಮತ್ತೆ ನಾ ಎಲ್ಲಿ ಹೋಗುವಾಗ ಸಹ ಕರ್ಕೊಂಡು ಹೋಗ್ಬೇಕು ಗೈಸ್. ಮನೇಲಿ ಯಾರ ಹತ್ರ ಸಹ ಕೇಳುವುದಿಲ್ಲ. ಬಿಟ್ಟು ಹೋದೆ ಅಂತ ಹೇಳಿದ್ರು ಅವಳು ಬೊಬ್ಬೆ ಯಾರು ಮ್ಯಾನೇಜೇ ಮಾಡ್ಲಿಕ್ಕೆ ಆಗಲ್ಲ ಗೈಸ್, ನಾನೇ ಬರಬೇಕಾಗ್ತದೆ ಮತ್ತೆ. ಸೊ ಕರ್ಕೊಂಡೇ ಹೋದ್ವಿ. ಮಾರ್ಕೆಟಿಗೆ ಹೋಗುವಾಗ ಸಹ ಕಾರಲ್ಲೇ ಮಲಗಿದ್ದಿತ್ತು. ಇಲ್ಲಿಂದ ಸೀದಾ ಸ್ವಲ್ಪ ಬಾಕ್ಸ್ ಎಲ್ಲ ಬೇಕಿದ್ದಿತ್ತು, ಫಿಶ್ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡಲಿಕ್ಕೆ. ಸೊ ಥರ್ಮೋಕೋಲಿದ್ದು ಬಾಕ್ಸ್ ಬರ್ತದಲ್ಲ, ಅದು ಪರ್ಚೇಸ್ ಮಾಡಲಿಕ್ಕೆ ಹೋದ್ವಿ. ಅದು ತಗೊಂಡು ಆದಮೇಲೆ ಐಸ್ ಬೇಕಿದ್ದಿತ್ತು, ಸ್ವಲ್ಪ ಜಾಸ್ತಿ ಬೇಕಿದ್ದಿತ್ತು ಕರೆಕ್ಟೆಲ್ಲ ಫಿಶ್ ಪ್ಯಾಕ್ ಮಾಡಲಿಕ್ಕೆ. ಸೊ ಐಸ್ ಪ್ಲ್ಯಾಂಟಿಗೆ ಹೋಗಿ ಐಸ್ ಎಲ್ಲ ತಗೊಂಡು
ಮನೆ ಕಡೆ ಹೊರಟ್ವಿ. ಮನೆಗೆ ಬಂದು ಎಲ್ಲ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಅವರು. ಎಲ್ಲ ಫಿಶ್ ಎಲ್ಲ ಕರೆಕ್ಟಾಗಿ ಪ್ಯಾಕ್ ಮಾಡ್ತಾ ಇದ್ದಿದ್ರು. ನಿಯರ್ಲಿ 1 ಮಂತ್ ಆಗ್ತಾ ಬಂತು ಗೈಸ್ ನಮ್ಮ ಶಾಪ್ ಓಪನ್ ಆಗಿ. ನಿಜ ಹೇಳ್ಬೇಕಂದ್ರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ನಮ್ಮ ಕಸ್ಟಮರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಜಾಸ್ತಿ ನಮ್ಮ ಊರಿನವರೇ ಇದ್ದಾರೆ, ಕುಂದಾಪುರದವರೇ ಇದ್ದಾರೆ. ಒಳ್ಳೆ ರಿವ್ಯೂ ಕೊಡ್ತಾರೆ ಕಸ್ಟಮರ್ಸ್. ನಮಗೆ ಇನ್ನೂ ಜಾಸ್ತಿ ಮೋಟಿವೇಟ್ ಆಗುತ್ತೆ. ಒಳ್ಳೆ ಮೀನು ಕೊಡಬೇಕು, ಒಳ್ಳೆ ಮೀನು ತೊಗೊಂಡು ಹೋಗಬೇಕು ಅಂತ, ಫ್ರೆಶ್ ಮೀನು ತೊಗೊಂಡು ಹೋಗ್ಬೇಕಂತ. ಸೊ ನಾವು ಅದನ್ನೇ ಮೇಂಟೈನ್ ಮಾಡ್ತಾ ಬಂದಿದ್ದೀವಿ, ಇನ್ನು ಮೇಂಟೈನ್ ಮಾಡ್ತೀವಿ ಹಾಗೆ. ಪ್ಯಾಕಿಂಗ್ ಎಲ್ಲ ಫಿನಿಶ್ ಆಯಿತು ಗೈಸ್. ರಿಟರ್ನ್ ಟಿಕೆಟ್ ಸಹ ಬುಕ್ ಆಯಿತು ಬ್ಯಾಂಗ್ಳೂರಿಗೆ ನೈಟ್ ಹೊರಡ್ಲಿಕ್ಕೆ. ಸೊ ಊರ ಕಡೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೋದ್ವಿ ಇಬ್ರು ಕಾರಲ್ಲಿ. ಆವಾಗ ನನಗೆ ಒಂದು ಕ್ವಶನ್ ರೈಸ್ ಆಯಿತು ಮೈಂಡಲ್ಲಿ, ನಿಮಗೆ ಕೇಳುವ ಅಂತ. ಕಿರಿಕ್ ಪಾರ್ಟಿದು ಒಂದು ಸಾಂಗ್ ಇತ್ತು, ಸೀನು ಈ ಬ್ರಿಡ್ಜಲ್ಲಿ ಶೂಟ್ ಆಗಿದೆ. ಯಾವ ಸಾಂಗ್ ಅಂತ ಕಮೆಂಟ್ ಮಾಡಿ ಗೈಸ್. ಮತ್ತು ಮನೆಗೆ ಬಂದು ರೀಚ್ ಆದ್ವಿ. ಲಗೇಜ್ ಎಲ್ಲ ಪ್ಯಾಕ್ ಮಾಡಲಿಕ್ಕಿದ್ದಿತ್ತು, ಅದೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೇಲಿ ಫುಲ್ ಮಕ್ಕಳಿದ್ದಿದ್ರು ಗೈಸ್. ಪಾಪುಗೆ ತುಂಬ ಖುಷಿ ಆಗ್ತಿತ್ತು ಒಟ್ಟಿಗೆ ಆಟ ಆಡಲಿಕ್ಕೆಲ್ಲ. ಸೊ ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಗೈಸ್, ತುಂಬ ಜನ ವ್ಲಾಗ್ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ. ಸೊ ಹಾಗೆ ಮಾಡಬೇಡಿ ಪ್ಲೀಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು. ಏನೋ ಒಂದು ಹೊಸ ಸ್ಟೆಪ್ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು.